ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ 21ನೇ ವಾಕ್ಯ. ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಸೊಲೊಮೋನನು ಪುನಃ ಹೇಳುವಂತಹ ಒಂದು ಮಾತೇನು ಅಂದರೆ, ಜೀವನ ಮರಣ ನಾಲಿಗೆಯ ವಶ. ಹಾಗಾದರೆ ದೇವರ ವಾಕ್ಯದಲ್ಲಿ ಓದಬೇಕಾದ್ರೆ ನಮಗೆ ಗೊತ್ತಾದ ಜೀವನ ಮರಣ ದೇವರ ಕೈಯಲ್ಲಿದೆ ಅಂತ ನಾವು ವಾಕ್ಯವನ್ನು ನೋಡ್ತೀವಿ. ಯಾಕೆಂದರೆ ಅದನ್ನು ಕಂಟ್ರೋಲ್ ಮಾಡೋ ಒಬ್ಬ ವ್ಯಕ್ತಿ ಜೀವಿಸಬೇಕು ಅನ್ನೋದು ಅಥವಾ ಸಾಯಬೇಕು ಅನ್ನೋದು ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿದೆ. ದೇವರ ಕೈಯಲ್ಲಿದೆ. ಆತನ ಆ ಒಂದು ಕೈಯಲ್ಲಿ ಆ ವಿಷಯ ಇದೆ. ಯಾಕೆಂದರೆ ಜೀವ ತೆಗೆಯೋದಕ್ಕಾಗಲಿ, ಆ ಜೀವ ಕೊಡೋದಕ್ಕಾಗಲಿ ಮನುಷ್ಯನಿಗೆ ಯಾರಿಗೂ ಅಧಿಕಾರ ಇಲ್ಲ. ಅದು ಯಾರಿಗಿದೆ? ಅಧಿಕಾರ ದೇವರಿಗಿದೆ. ಆದರೆ ಸೊಲೊಮೋನ ಇನ್ನೊಂದು ಮಾತನ್ನು ಏನು ಹೇಳ್ತಾನೆ ಅಂದರೆ, ಜೀವನ ಮರಣಗಳು ನಾಲಿಗೆಯ ವಶದಲ್ಲಿದೆ. ಹಾಗಾದ್ರೆ ಅದರ ಅರ್ಥ, ನನ್ನ ಜೀವಿತ ಮತ್ತು ಮರಣ ಇವೆಲ್ಲವನ್ನು ಕಂಟ್ರೋಲ್ ಮಾಡುವಷ್ಟು ಪವರ್ ಯಾವುದಕ್ಕಿದೆ? ನಾಲಿಗೆಗಿದೆ. ಹಾಗಾದರೆ ಯಾಕೋಬ ಈ ನಾಲಿಗೆಯ ಕುರಿತು ಹೇಳ್ತಾನೆ, ನಾಲಿಗೆ ಅನ್ನೋದೊಂದು ಕಿಚ್ಚಿದ್ದಂಗೆ. ನಾಲಿಗೆ ಎಂಬುದು ಪವರ್ಫುಲ್ಲು. ಈ ನಾಲಿಗೆಯಿಂದ ನಾನು ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು. ಯಾಕೆಂದರೆ ನನ್ನ ನಾಲಿಗೆಯಲ್ಲಿ ಪವರ್ ಇದೆ, ನನ್ನ ಮಾತಿನಲ್ಲಿ ಶಕ್ತಿ ಇದೆ. ಎಷ್ಟೋ ಸಂದರ್ಭದಲ್ಲಿ ಪಾಸಿಟಿವ್ ಆಗಿ ನಾನು ಮಾತಾಡಿದ್ರೆ ನನ್ನ ಜೀವಿತದಲ್ಲಿ ಪಾಸಿಟಿವ್ ಕಾರ್ಯಗಳು ನಡೀತದೆ. ನೆಗೆಟಿವ್ ಆಗಿ ನಾನು ಮಾತಾಡಿದ್ರೆ ನೆಗೆಟಿವ್ ಕಾರ್ಯಗಳು ನನ್ನ ಜೀವಿತದಲ್ಲಿ ನಡೀತದೆ. ಅದರ ಅರ್ಥ ಏನು? ನನ್ನ ನಾಲಿಗೆಯಲ್ಲೂ ಸಹ ಏನಿದೆ? ಪವರ್ ಇದೆ. ನನ್ನ ನಾಲಿಗೆಯಲ್ಲಿಯೂ ಶಕ್ತಿ ಇದೆ ಅನ್ನೋದನ್ನು ಮರಿಬಾರ್ದು. ಹಾಗಾದರೆ ನಾವು ಈ ದಿವಸಗಳಲ್ಲಿ ದೇವರ ಮಕ್ಕಳಾದ ನಾವು ಮಾತಾಡುವಾಗ ಯೋಚನೆ ಮಾಡಬೇಕು, ನನ್ನ ನಾಲಿಗೆಯಲ್ಲಿ ಪವರ್ ಇದೆ. ಆ ನಾಲಿಗೆಯ ಮೂಲಕ ನಾನೇನು ಮಾತಾಡಬೇಕು? ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆದಂತಹ ಮಾತನ್ನು ಮಾತಾಡಬೇಕು. ನನ್ನ ಕಷ್ಟಗಳನ್ನು ನೋಡಿನೂ ಸಹ ನಾನೇನು ಹೇಳಬೇಕು? ಈ ಕಷ್ಟಗಳಲ್ಲಿ ನಾನು ಸತ್ತೋಗ್ತೀನಿ, ಈ ಕಷ್ಟಗಳಲ್ಲೇ ನಾನು ಬಿದ್ದು ಮುಳುಗಿ ಸಾಯ್ತೀನಿ ಅಂತ ಅಲ್ಲ, ಈ ಕಷ್ಟದಿಂದ ಬಿಡಿಸುವಂತಹ ಒಬ್ಬ ದೇವರಿದ್ದಾನೆ ಎಂಬುದಾಗಿ ಪಾಸಿಟಿವ್ ಆಗಿ ನಾನು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಅದು ನನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡುವಂಥದ್ದಾಗಿದೆ. ಯಾವಾಗ ಅನೇಕ ಭಕ್ತರುಗಳು ಯಾರ್ಯಾರು ಪಾಸಿಟಿವ್ ಆಗಿ ತಗೊಂಡ್ರೋ, ಯಾರ್ಯಾರು ಸ್ಟ್ರಾಂಗ್ ಆಗಿ ತಗೊಂಡ್ರೋ, ಅವರ ಜೀವಿತದಲ್ಲಿ ದೇವರು ದೊಡ್ಡ ಬದಲಾವಣೆಯನ್ನು ಉಂಟು ಮಾಡಿದ್ರು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿನ್ನ ಜೀವಿತ ಬಹಳ ವೇದನಾಜನಕದಲ್ಲಿ ಮುಂದೆ ಹೋಗ್ತಾ ಇರ್ಬೋದು, ಕಷ್ಟದಲ್ಲಿ ಮುಂದೆ ಹೋಗ್ತಾ ಇರ್ಬೋದು, ನಿರಾಶೆಯಲ್ಲಿ ನೀನು ಮುಂದೆ ಹೋಗ್ತಾ ಇರ್ಬೋದು. ಅದನ್ನು ನೋಡಿ ನಿರಾಶೆಯನ್ನು ಮಾತನ್ನು ಹೇಳಿ ಮುಂದೆ ಸಾಗುವಂಥ ಅನುಭವ ನಿನ್ನ ಬಾಯಿಂದ ಉಂಟಾಗಬಾರ್ದು. ನಿನ್ನ ಬಾಯಿಂದ ಬರಬೇಕಾದದ್ದು ಸನ್ನಿವೇಶವು ಪ್ರತಿಕೂಲವಾಗಿದ್ದರು. ಯೋಬನು ಹೇಳ್ತಾನೆ, ನಾನಂತೂ ನನ್ನ ವಿಮೋಚಕನನ್ನು ನೋಡ್ತೇನೆ, ನನ್ನ ದೇಹದಿಂದ ನೋಡ್ತೇನೆ, ನನ್ನ ಈ ಶರೀರದಿಂದ ನಾನು ನೋಡ್ತೇನೆ, ನನ್ನ ಕಣ್ಣಿನಿಂದ ನಾನು ಆತನ ನೋಡ್ತೇನೆ. ಯೋಬನೇ, ನಿನ್ನ ಶರೀರ ಈಗಾಗಲೇ ನಾಶವಾಗಕ್ಕೆ ಹೋಗಿದೆ. ನೀನಿನ್ನೇನು ಸಾಯುವಂಥ ಮೊಮೆಂಟಿಗೆ ಬಂದಿದೆಯಾ? ನಿನ್ನ ಶರೀರದಲ್ಲಿ ವೇದನೆಗಳು, ಗಾಯಗಳು, ಕಷ್ಟಗಳು ಹೆಚ್ಚಾಗ್ಬಿಟ್ಟಿದೆ. ನಿನಗೆಲ್ಲರೂ ದೂರ ಹೋಗಿದ್ದಾರೆ, ಯಾರೂ ನಿನ್ನ ಸಂಗಡ ಇಲ್ಲ. ಆದರೂ ಹೇಗೆ ಹೇಳ್ತೀಯ? ಯೋಬ ಹೇಳ್ತಾನೆ, ಇಲ್ಲ, ನನ್ನ ನಾಲಿಗೆಯಲ್ಲಿ ಶಕ್ತಿ ಇದೆ, ನನ್ನ ನಾಲಿಗೆಯ ಮಾತುಗಳಲ್ಲಿ ಪವರ್ ಇದೆ. ಈ ದಿವಸಗಳಲ್ಲಿ ದೇವರ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಮಾತಿನಲ್ಲಿ ಶಕ್ತಿ ಇದೆ, ನಿನ್ನ ನಾಲಿಗೆಯಲ್ಲಿ ಶಕ್ತಿ ಇದೆ. ನಿನ್ನ ನಾಲಿಗೆಯಿಂದ ಬರಬೇಕಾದದ್ದು ವೇದನೆಯ ಮಾತಲ್ಲ, ಗುಣಗುಟ್ಟುವ ಮಾತಲ್ಲ, ನಿರಾಶೆಯ ಮಾತಲ್ಲ. ನಿನ್ನ ಜೀವಿತದಲ್ಲಿ ಬರಬೇಕಾದದ್ದು ಮರಣದ ಮಾತಲ್ಲ. ನಿನ್ನ ಬಾಯಿಂದ ಬರಬೇಕಾದದ್ದು ಜೀವದ ಮಾತುಗಳು ಬರಬೇಕು. ಇವತ್ತು ನನಗೆ ಕಷ್ಟ ಇದೆ, ಇವತ್ತು ನಾನು ವೇದನೆಯಲ್ಲಿದ್ದೀನಿ, ಇವತ್ತು ಇಕ್ಕಟ್ಟಲ್ಲಿದ್ದೀನಿ, ಆದರೂ ಸಹ ನನ್ನ ದೇವರು ನನಗಾಗಿ ಅದ್ಭುತ ಮಾಡ್ತಾರೆ, ನನ್ನ ದೇವರು ನನಗೆ ಸಹಾಯ ಮಾಡ್ತಾರೆ. ಆ ದೇವರಲ್ಲಿ ನೀನು ಆಶ್ರಯಿಸುವುದಾದರೆ, ಆ ದೇವರ ಮುಖವನ್ನು ನೀನು ನೋಡೋದಾದರೆ, ಅದ್ಭುತ ಮಾಡುವ ಸರ್ವಶಕ್ತನಾದೊಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಿನಗಾಗಿರುವಾಗ ಈ ಅಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನಾನು ನಿನ್ನಲ್ಲಿ ಆಶ್ರಯಿಸ್ತೇನೆ. ನನ್ನ ಜೀವ ಮರಣ ಎಲ್ಲ ಎಲ್ಲಿದೆ? ನನ್ನ ನಾಲಿಗೆಯಲ್ಲಿದೆ.
ನನ್ನ ಕೈಯಲ್ಲಿದೆ, ನನ್ನ ದೇವರು ನನಗಾಗಿ ಅದ್ಭುತವನ್ನು ಮಾಡ್ತಾನೆ ಎಂಬುದಾಗಿ ನಂಬಿಕೆಯಿಂದ ನಾನು ಮಾತಾಡ್ತೇನೆ. ನನ್ನ ಜೀವಿತದಲ್ಲಿ ಮರಣದ ಹಾದಿಯಲ್ಲಿ ನಾನು ಹೋಗ್ತಾ ಇದ್ದರೂ ಸಹ ಆ ಮರಣವನ್ನು ಬದಲಾಯಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಅದನ್ನು ನೀಗಿಸುವುದಕ್ಕೆ, ಪರಿಹಾರ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ದಿವಸ ನಂಬಿಕೆಯಲ್ಲಿ ದೃಢವಾಗಿದ್ದು ಆತನ ಮುಖವನ್ನು ನೀನು ನೋಡೋದಾದರೆ, ಆತನ ಸನ್ನಿಧಾನದಲ್ಲಿ ನೀನು ನಂಬಿಕೆಯಿಂದ ಇರುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡ್ತಾನೆ. ಅನೇಕ ಭಕ್ತರುಗಳು, ಈ ಇಸ್ರಾಯೇಲ್ ಮಕ್ಕಳು ಮರುಭೂಮಿಯಲ್ಲಿ ಪ್ರಯಾಣ ಮಾಡುವಾಗ ಅವ್ರು ಹೇಳಿದ್ರು, ನಾವು ಈ ಮರುಭೂಮಿಯಲ್ಲೇ ಸತ್ತೋಗ್ಬಿಡ್ತೀವಿ, ನಾವು ಈ ಮರುಭೂಮಿಯಲ್ಲೇ ಸತ್ತೋಗ್ಬಿಡ್ತೀವಿ, ನಮಗೆ ಇಲ್ಲೇ ಸತ್ತೋಗ್ಬಿಡ್ತೀವಿ, ನಾವು ಕಾನಾನ್ ದೇಶ ಹೋಗೋಕ್ಕಾಗಲ್ಲ, ಹಾಗೆ ಹೀಗೆ ನಿರಾಶೆ ಮಾತುಗಳನ್ನ ಹೇಳಿದ್ರು. ನಾವು ನೋಡ್ತೇವೆ ಆಗ ಹೇಳಿದವರೆಲ್ಲ ಏನು ಮಾಡಿದ್ರು, ಆ ಮರುಭೂಮಿಯಲ್ಲೇ ಸತ್ತೋಗ್ಬಿಟ್ರು. ಆದರೆ ಯೋಶುವ ಕಾಲೇಬ್ ಹೇಳಿದ್ರು, ಇಲ್ಲ, ನನ್ನ ದೇವರು ನಮ್ಮನ್ನು ಕಾನಾನ್ ದೇಶಕ್ಕೆ ತಲುಪಿಸ್ತಾರೆ, ದೇವರು ಶಕ್ತಿವಂತನು ಅಂತೇಳಿ ನಂಬಿಕೆಯಲ್ಲಿ ಹೇಳಿದ್ರು. ಯೋಶುವ ಕಾಲೇಬ್ ಅವರು ಕಾನಾನ್ ದೇಶ ತಲುಪಿದ್ರು. ಯಾರು ಅಪನಂಬಿಕೆಯ ಮಾತು ಹೇಳಿದ್ರೋ ಅವರೆಲ್ಲ ಮರುಭೂಮಿಯಲ್ಲಿ ಸತ್ತಾಗ, ನಂಬಿಕೆಯ ಮಾತು ಹೇಳಿದಂತಹ ಯೋಶುವ ಕಾಲೇಬು ಕಾನಾನ್ ದೇಶವನ್ನು ಪ್ರವೇಶ ಮಾಡಿದರೆ, ನಿನ್ನ ಸನ್ನಿವೇಶಗಳನ್ನ ನೋಡಿ ಗುಣಗುಟ್ಬೇಡ, ನೀನು ನಂಬಿಕೆಯ ಮಾತೇಳು. ನಿನ್ನ ನಾಲಿಗೆಯಲ್ಲೇ ಜೀವನ ಮರಣ ಎರಡೂ ಇದೆ. ನಂಬಿಕೆಯಿಂದ ದೃಢದ ಮಾತನ್ನು ಹೇಳಿ ಮುಂದೆ ಸಾಗು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಅಪ್ಪ, ನಂಬಿಕೆಯ ಮಾತುಗಳನ್ನ ಹೇಳಿ ದೃಢವಾಗಿ ನಿಲ್ಲುವ ಹಾಗೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. ಅಪನಂಬಿಕೆಯ ಮಾತು, ಗುಣಗುಟ್ಟುವ ಮಾತುಗಳನ್ನೆಲ್ಲ ತೆಗೆದುಹಾಕು. ನಂಬಿಕೆಯ ಮಾತನ್ನು ಹೇಳಿ ಮುಂದೆ ಸಾಗಿ ಜಯ ಹೊಂದುವ ಹಾಗೆ, ದೇವರೇ ಗುರಿಯನ್ನು ತಲುಪುವ ಹಾಗೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.